ಸೋಷಿಯಲ್ ಮೀಡಿಯಾ ಹಿಂಗೆ ಹೇಳಿದ ತಕ್ಷಣ ಕೆಲವ್ರಿಗೆ ಒಂಥರ ಖುಷಿ, ಕೆಲವ್ರಿಗೆ ಒಂಥರ ಭಯನೂ ಇರುತ್ತೆ. ಸೊ ಇವಾಗ ನಾನೊಂದು ಚಿಕ್ಕ ಎಕ್ಸಾಂಪಲ್ ತೊಗೊಬೇಕು ಅಂದರೆ, ನನಗೆ ರೀಸೆಂಟ್ಲಿ ವಾಟ್ಸಾಪಲ್ಲಿ ಒಂದು ಮೆಸೇಜ್ ಬಂತು, ಅರ್ಜೆಂಟ್ ಬ್ಲಡ್ ರಿಕ್ವೈರ್ಡ್ ಫಾರ್ ಅ ನೋನ್ ಪರ್ಸನ್ A ಪಾಸಿಟಿವ್ ಅಟ್ ದಿಸ್ ಹಾಸ್ಪಿಟಲ್, ಪ್ಲೀಸ್ ಕನೆಕ್ಟ್ ಅಂತ. ಸರಿ ಅಂತ ನಾನು ಕಾಲ್ ಮಾಡಿದಾಗ ನನಗೆ ವಿಷಯ ಗೊತ್ತಾಗಿದ್ದು, ಈ ಬ್ಲಡ್ ರಿಕ್ವೈರ್ಮೆಂಟ್ ಇದ್ದಿದ್ದು 1 ವಾರದ ಹಿಂದೆ, ಅದಾಗಿ ಅವ್ರ ಪೇಷಂಟ್ ಮನೆಗೂ ಬಂದಾಗೋಗಿದೆ ಅಂತ. ಇದು ಒಂಥರದ ಎಕ್ಸಾಂಪಲ್ ಆಯಿತು. ಬಟ್ ಇದೇ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಎಷ್ಟೊಂದು ಜನ ತಮ್ಮ ಪ್ರೊಫೈಲ್ಸ್ಗಳನ್ನು ಹೀಗೆ ವಾಟ್ಸಾಪ್ಗಳಲ್ಲಿ ಹಂಚ್ತಾರೆ. ಬ್ಲಡ್ ರಿಕ್ವೈರ್ಮೆಂಟ್ ಓಕೆ, ಬಟ್ ಈಗ ನಿಮ್ಮ ಪ್ರೊಫೈಲಲ್ಲಿ ನಿಮ್ಮ ಏಜು, ನಿಮ್ಮ ಡೇಟ್ ಆಫ್ ಬರ್ತು ಆ್ಯಂಡ್ ದೇರ್ ಆರ್ ಆಲ್ಸೋ ಸರ್ಟನ್ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಫೋಟೋಗ್ರಾಫ್ಸ್ ಎಲ್ಲ ಹರಿದಾಡ್ತಿದ್ರೆ, ಆ್ಯಂಡ್ ಲೆಟ್ಸ್ ಸೇ ಸಪೋಸ್ ನಿಮ್ಗೆ ಸಂಬಂಧ ಫಿಕ್ಸ್ ಆಗಿದೆ ಅಂತ, ಸ್ಟಿಲ್ ಬೇರೆಯವ್ರಿಗೆ ಗೊತ್ತಾಗಬಾರ್ದಾಗ ಸ್ಟಿಲ್ ಇಟ್ ಈಸ್ ಅವೈಲೇಬಲ್, ಅವ್ರು ಯಾರೋ ಒಬ್ರು ಏನೋ ಒಂದು ಇಂಟ್ರೆಸ್ಟ್ ವ್ಯಕ್ತಪಡಿಸ್ತಾರೆ. ಆಲ್ ಆಫ್ ದೋಸ್ ಥಿಂಗ್ಸ್ ಶುಡ್ ನಾಟ್ ಹ್ಯಾಪನ್. ಸೊ ಅದ್ರ ಬಗ್ಗೆ ಐ ವುಡ್ ಆಲ್ವೇಸ್ ಟೆಲ್, ಬಿ ಅ ಲಿಟಲ್ ಮೋರ್ ರೆಸ್ಪಾನ್ಸಿಬಲ್. ಆ್ಯಂಡ್ ಫಾರ್ ಹುಡುಗಿ ಬಹಳ ಮುಖ್ಯವಾಗಿ, ನಾವು ಯಾರೇ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಾಗಬೇಕು ಅಂದ್ರೂ ಫಸ್ಟ್ ನಾವು ಹೋಗಿ ಚೆಕ್ ಮಾಡೋದು ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಹೋಗಿ ನೋಡ್ತೀವಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಿಮ್ಮ ಮೀಟಿಂಗ್ ಇಸ್ ನಾಟ್ ಯುವರ್ ಫಸ್ಟ್ ಇಂಪ್ರೆಷನ್. ಆ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ವಿಲ್ ಬಿ ಯುವರ್ ಫಸ್ಟ್ ಇಂಪ್ರೆಷನ್, ಬಿಕಾಸ್ ಅವ್ರು ನಿಮ್ಮನ್ನ ಅಲ್ಲಿ ಫಸ್ಟ್ ನೋಡ್ತಿರ್ತಾರೆ. ಸೊ ಎಷ್ಟೊಂದು ಸಲ ಏನಾಗೋಗುತ್ತೆ, ಏನೋ ಒಂದು ಜೋಶಲ್ಲಿ ವಿ ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಎನಫ್ ವೈಲ್ ಪೋಸ್ಟಿಂಗ್ ಸರ್ಟನ್ ಕಾಂಟೆಂಟ್. ಸೊ ನೀವು ನಿಮ್ಮ ಕಾಂಟೆಂಟ್ಗಳಲ್ಲಿ ಅಥವಾ ನಿಮ್ಮ ಕಾಮೆಂಟ್ಗಳಲ್ಲಿ ಅಥವಾ ನಿಮ್ಮ ಇಂಟ್ರೆಸ್ಟ್ಗಳಲ್ಲಿ ಒಂದು ಚೂರು ರೆಸ್ಪಾನ್ಸಿಬಲ್ ಆಗಿದ್ದರೆ, that will help you create a right impression and ಅದರಿಂದ ನೀವು ಒಂದು ಒಳ್ಳೆ ಕನೆಕ್ಷನ್ ಕೂಡ ಎಸ್ಟಾಬ್ಲಿಷ್ ಮಾಡಬಹುದು. ಸೊ ಒಂದ್ಸರಿ ನೀವು ಮೀಟ್ ಆದರೆ ನಿಮ್ಮ ನಿಜವಾದ ಕ್ಯಾರೆಕ್ಟರ್ ಏನಂತ ಒಬ್ರಿಗೆ ಇನ್ನೊಬ್ರಿಗೆ ಅರ್ಥ ಆಗುತ್ತೆ. ಆಲ್ ಆಫ್ ದೋಸ್ ಥಿಂಗ್ಸ್ ಆರ್ ಓಕೆ. ಬಟ್ ಸೋಷಿಯಲ್ ಮೀಡಿಯಾ ಮುಖಾಂತರ ರಿಜೆಕ್ಟ್ ಆಗೋದು ಬೇಡ ಅಂದರೆ, ವಾಟ್ ವಿ ಕ್ಯಾನ್ ಡೂ ಇಸ್ ರೆಸ್ಪಾನ್ಸಿಬಲಿ ಆ ಒಂದು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ಗಳನ್ನು ಹ್ಯಾಂಡಲ್ ಮಾಡಬಹುದು. ಸೊ 2 ವಿಷಯ. ಒಂದು, ಜಸ್ಟ್ ರ್ಯಾಂಡಮ್ ಆಗಿ ನಿಮ್ಮ ಪ್ರೊಫೈಲ್ಗಳನ್ನು ಈ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಆ ರೀತಿ ಹಂಚೋದ್ರಲ್ಲಿ ದೇರ್ ಈಸ್ ಅ ಪ್ರಾಬ್ಲಮ್. ಯಾಕಂದರೆ ನನ್ನ ಒಂದು ಪರ್ಸನಲ್ ಇನ್ಸಿಡೆಂಟ್ನ ಶೇರ್ ಮಾಡಿದೆ. ಆ್ಯಂಡ್ 2ನೇದು, ಅನ್ಫಾರ್ಚುನೇಟ್ಲಿ ಫಸ್ಟ್ ಇಂಪ್ರೆಷನ್ ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್. ಸೊ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ನೀವು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಇಟ್ಕೋತೀರೋ, ದಟ್ ವಿಲ್ ಕ್ರಿಯೇಟ್ ಮೋರ್ ಆಪರ್ಚುನಿಟೀಸ್ ಫಾರ್ ಯು ಟು ಗೆಟ್ ಕನೆಕ್ಟೆಡ್ ಟು ಪೀಪಲ್. ಕನೆಕ್ಟ್ ಆದಾಗ ನೀವು ನಿಜವಾಗ್ಲೂ ಏನು ಅಂತ ಇನ್ನೊಬ್ಬರಿಗೆ ಅರ್ಥ ಆಗುತ್ತೆ. ಸೊ ಇದೊಂದು ಪಾಯಿಂಟ್ ನೆನಪಲ್ಲಿರಲಿ.